Dear students, in this video, I am going to explain you how to write a profile with the help of given clues in the question. Before we are going to understand profile writing, we should know the meaning of profile. Profile means a short article giving a description of a person. ಪ್ರೊಫೈಲ್ ಅಂದರೆ ಸಂಕ್ಷಿಪ್ತ ವ್ಯಕ್ತಿಚಿತ್ರ ಅನ್ನುವ ಅರ್ಥವನ್ನು ನಾವು ಕಾಣಬಹುದು. Dear students, we can easily score all the 3 marks if we know the ways of writing profile. We should remember important points before writing a profile. Points to remember. 1. Read the given profile carefully. 2. Identify the person. 3. Understand clues. 4. Make meaningful sentences. ಪ್ರಿಯ ವಿದ್ಯಾರ್ಥಿಗಳೇ, ಪ್ರೊಫೈಲ್ ರೈಟಿಂಗ್ 3 ಅಂಕಗಳನ್ನು ಇದು ಒಳಗೊಂಡಿದೆ. ಬರೆಯತಕ್ಕಂಥ ವಿಧಾನ ಭಾಳ ಸುಲಭವಾಗಿದ್ದು, ಬರೆಯುವ ಮುನ್ನ ಕೆಲವೊಂದು ಮುಖ್ಯ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು. ಎರಡನೇದ್ದು, ಇದು ಯಾರ ಕುರಿತಾದ ವ್ಯಕ್ತಿ ಚಿತ್ರಣ ಎಂಬುದನ್ನು ಗುರುತಿಸಬೇಕು. ಮೂರನೇದು, ಕೊಟ್ಟಿರ್ತಕ್ಕಂಥ ಸುಳುವುಗಳನ್ನು ಅರ್ಥ ಮಾಡಿಕೊಳ್ಬೇಕು. ನಾಲ್ಕನೇದು, ಸುಳಿವುಗಳನ್ನು ಆಧರಿಸಿ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳನ್ನು ರಚಿಸಬೇಕು. ಈ ಹಿನ್ನೆಲೆ ಒಳಗೆ 4 ಹಂತಗಳಲ್ಲಿ ಪ್ರೊಫೈಲ್ ಬರೀತಕ್ಕಂಥ ವಿಧಾನವನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮೊದಲನೇ ಹಂತವನ್ನು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. Given below is a profile. Write a paragraph using the clues given below. ಸೊ ಪ್ರೊಫೈಲನ್ನು ಬರೀಬೇಕು. ಪ್ರೊಫೈಲನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಈ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀತಕ್ಕಂಥ ಹಂತದೊಳಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಲೂಗಳನ್ನು ಆಧರಿಸಿ ಬರೀಬೇಕು ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಕ್ಲೂಸ್ಗಳು ಏನೇನದಾವು ಅನ್ನೋದನ್ನು ನೋಡೋಣ. ನೇಮ್ ಸ್ವಾಮಿ ವಿವೇಕಾನಂದ್, earlier name Narendranath Dutt, born January 12th, 1863, parents Vishwanath Datta, Bhuvaneshwari Devi, disciple of Sri Ramakrishna Paramahamsa, works Raja Yoga, Karma Yoga, my master, greatness humanitarian, social reformer, founder of Ramakrishna Mission, death July 4, 1902. ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯಲ್ಲಿ ಒಟ್ಟು 8 ಕ್ಲೂಸ್ಗಳಿದ್ದು ಒಂದೊಂದು ಕ್ಲೂನಲ್ಲಿರ್ತಕ್ಕಂಥ ಪದಗಳನ್ನು ಒಂದೊಂದು ಸಾಲಿನಲ್ಲಿ ಬರೆದಿರೋದನ್ನು ತಾವು ಗಮನಿಸ್ಬೋದು. ಮೊದಲೇ ಕ್ಲೂ ನೇಮ್ ಸ್ವಾಮಿ ವಿವೇಕಾನಂದ್, ಹಾಗೆಯೇ ಪಕ್ಕದಲ್ಲಿ ತಾವು ನೋಡ್ಬೋದು ಡ್ಯಾಶ್ ಸ್ವಾಮಿ ವಿವೇಕಾನಂದ್. ಎರಡನೇ ಕ್ಲೂ earlier ನೇಮ್ ನರೇಂದ್ರನಾಥ್ ದತ್, ಹಾಗೆಯೇ ಈ ಕಡೆ ಡ್ಯಾಶ್ earlier ನೇಮ್ ಡ್ಯಾಶ್ ನರೇಂದ್ರನಾಥ್ ದತ್. ಮೂರನೇ ಸುಳಿವು born January 12th, 1863, ಡ್ಯಾಶ್ born ಡ್ಯಾಶ್ 12th January 1863. ನಾಲ್ಕನೇ ಕ್ಲೂ ಪೇರೆಂಟ್ಸ್ ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ, ಡ್ಯಾಶ್ ಪೇರೆಂಟ್ಸ್ ಡ್ಯಾಶ್ ವಿಶ್ವನಾಥ ದತ್ತ ಡ್ಯಾಶ್ ಭುವನೇಶ್ವರಿ ದೇವಿ. ಐದನೇ ಕ್ಲೂ ಡಿಸೈಪಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ, ಡ್ಯಾಶ್ ಡಿಸೈಪಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ. ಹಾಗೆಯೇ ಆರನೇ ಕ್ಲೂ ವರ್ಕ್ಸ್ ರಾಜಯೋಗ, ಕರ್ಮಯೋಗ, ಮೈ ಮಾಸ್ಟರ್, ಡ್ಯಾಶ್ ವರ್ಕ್ಸ್ ಡ್ಯಾಶ್ ರಾಜಯೋಗ
ಕರ್ಮಯೋಗ, ಮೈ ಮಾಸ್ಟರ್. 7ನೇ ಸುಳಿವು ಗ್ರೇಟ್ನೆಸ್, ಹ್ಯುಮ್ಯಾನಿಟೇರಿಯನ್, ಸೋಷಿಯಲ್ ರಿಫಾರ್ಮರ್, ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್ ಡ್ಯಾಶ್ ಗ್ರೇಟ್ ಹ್ಯುಮ್ಯಾನಿಟೇರಿಯನ್, ಸೋಷಿಯಲ್ ರಿಫಾರ್ಮರ್ ಡ್ಯಾಶ್ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್. 8ನೇ ಕ್ಲೂ ಡೆತ್, ಜುಲೈ 4th 1902 ಡ್ಯಾಶ್ ಡೈಡ್ ಡ್ಯಾಶ್ 4th July 1902. ಹೀಗೆ ಪ್ರಶ್ನೆಯಲ್ಲಿ ಇರತಕ್ಕಂಥ ಸುಳಿವುಗಳನ್ನು ಒಂದೊಂದು ಸಾಲಿನಲ್ಲಿ ಜಾಗೆಯನ್ನು ಬಿಟ್ಟು ಬರೆದಿರೋದನ್ನು ತಾವು ಗಮನಿಸ್ಬೋದು. ಹಾಗಾದರೆ ಈ ಒಂದು ಜಾಗೆಯಲ್ಲಿ ಯಾವ ಯಾವ ಪದಗಳನ್ನು ತುಂಬಿದ್ರೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗ್ತತಿ ಅನ್ನೋದ್ರ ಬಗ್ಗೆ ತಾವು ಆಲೋಚನೆಯನ್ನು ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರೊಫೈಲ್ ರೈಟಿಂಗ್ನಲ್ಲಿ ಒಟ್ಟು 8 ಕ್ಲೂಗಳಿದ್ದು ಈಗ ಒಂದೊಂದಾಗಿ ಕ್ಲೂವನ್ನು ನೋಡುತ್ತಾ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬುತ್ತಾ ವಾಕ್ಯ ರಚನೆಯನ್ನು ಮಾಡೋಣ. ಮೊದಲೇ ಸುಳಿವು ನೇಮ್ ಸ್ವಾಮಿ ವಿವೇಕಾನಂದ್ ಡ್ಯಾಶ್ ಸ್ವಾಮಿ ವಿವೇಕಾನಂದ್ ಅಂಥೇಳಿ ಅದನ್ನ ಬರೆದಿದ್ವಿ. ಸೊ ಏನನ್ನು ತುಂಬಬೇಕು ಅಂದ್ರೆ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಸ್ವಾಮಿ ವಿವೇಕಾನಂದ್. ಈಗ 2ನೇ ಸುಳಿವನ್ನು ನೋಡೋಣ. 2ನೇ ಸುಳಿವು ಅರ್ಲಿಯರ್ ನೇಮ್ ನರೇಂದ್ರನಾಥ್ ದತ್ತ ಡ್ಯಾಶ್ ಅರ್ಲಿಯರ್ ನೇಮ್ ಡ್ಯಾಶ್ ನರೇಂದ್ರನಾಥ್ ದತ್ತ. ಸೊ ಏನಂತ ತುಂಬೋದಂದ್ರೆ ಹೀಸ್ ಅರ್ಲಿಯರ್ ನೇಮ್ ವಾಸ್ ನರೇಂದ್ರನಾಥ್ ದತ್ತ. ಅಂದರೆ ಹೀಸ್ ಮತ್ತು ವಾಸ್ ಅಂತಕ್ಕಂಥದ್ದನ್ನು ಭರ್ತಿ ಮಾಡಿದರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗಿರೋದನ್ನು ತಾವು ಗಮನಿಸಬಹುದು. ಈಗ 3ನೇ ಸುಳಿವನ್ನು ನೋಡೋಣ. 3ನೇ ಸುಳಿವು ಬೋರ್ನ್ January 12th 1863 ಅಂಥೇಳಿ, ಅದನ್ನು ನಾವು ಡ್ಯಾಶ್ ಬಾರ್ನ್ ಡ್ಯಾಶ್ 12th January 1863 ಅಂಥೇಳಿ ನೋಡಿದ್ವಿ. ಹಾಗಾದರೆ ಏನನ್ನು ತುಂಬಿದ್ರೆ ಒಂದು ವಾಕ್ಯ ಆಗ್ತತಿ ಅನ್ನೋದನ್ನು ಗಮನಿಸ್ಬೋದು. ಹಿ ವಾಸ್ ಬೋರ್ನ್, ಹಿ ವಾಸ್ ಅಂಥೇಳಿ ಮೊದಲಿನ ಒಂದು ಬಿಟ್ಟ ಸ್ಥಳದಲ್ಲಿ. ಇನ್ನು 2ನೇದು ಆನ್ 12th January 1863 ದಿನಾಂಕ ಇರೋದರಿಂದ ಆನ್ ಅಂತಕ್ಕಂಥ ಪ್ರಿಪೋಸಿಷನನ್ನು ತುಂಬಬೇಕಾಗ್ತದೆ. ಈಗ 4ನೇ ಸುಳಿವನ್ನು ನೋಡೋಣ. ಪೇರೆಂಟ್ಸ್ ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ. ಸೊ ಇದನ್ನು ನಾವು ಡ್ಯಾಶ್ ಪೇರೆಂಟ್ಸ್ ಡ್ಯಾಶ್ ವಿಶ್ವನಾಥ ದತ್ತ ಡ್ಯಾಶ್ ಭುವನೇಶ್ವರಿ ದೇವಿ ಅಂಥೇಳಿ ಬರೆದಿದ್ವಿ. ಹಾಗಾದ್ರೆ ಯಾವ ಪದಗಳನ್ನು ತುಂಬಿದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗ್ತತಿ ಅನ್ನೋದನ್ನು ನೋಡೋಣ. ಹೀಸ್ ಪೇರೆಂಟ್ಸ್ ವೇ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ಹೀಸ್ ವೇ ಆ್ಯಂಡ್ ಅಂಥೇಳಿ ತುಂಬಿದ್ರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗ್ತತಿ ಅನ್ನೋದನ್ನು ಗಮನಿಸ್ಬೋದು. 5ನೇ ಸುಳಿವನ್ನು ನೋಡೋಣ. ಡಿಸೈಪಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ ಅಂಥೇಳಿ 5ನೇ ಸುಳಿವು. ಸೊ ಅದನ್ನು ನಾವು ಡ್ಯಾಶ್ ಡಿಸೈಪಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ ಅಂಥೇಳಿ ಬರೆದಿದ್ವಿ. ಹಾಗಾದರೆ ಯಾವ ಪದಗಳನ್ನು ಬರೆದ್ರೆ ಒಂದು ಪರಿಪೂರ್ಣ ವಾಕ್ಯ ಆಗ್ತೈತಿ ಅನ್ನೋದನ್ನು ನೋಡೋಣ. ಹಿ ವಾಸ್ ದ ಡಿಸೈಪಲ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ. ಈಗ 6ನೇ ಸುಳಿವನ್ನು ನೋಡೋಣ. ವರ್ಕ್ಸ್ ರಾಜಯೋಗ, ಕರ್ಮಯೋಗ, ಮೈ ಮಾಸ್ಟರ್. ವರ್ಕ್ಸ್ ಅಂದರೆ ಇಲ್ಲಿ ಕೃತಿಗಳು ಅಂಥೇಳಿ. ಸೊ ಅದನ್ನು ಹೇಗೆ ಬರೆದಿದ್ದೀವಿ ಅಂದರೆ ಡ್ಯಾಶ್ ವರ್ಕ್ಸ್ ಡ್ಯಾಶ್ ರಾಜಯೋಗ, ಕರ್ಮಯೋಗ, ಮೈ ಮಾಸ್ಟರ್ ಅಂಥೇಳಿ. ಹಾಗಾದರೆ ಯಾವ ಪದಗಳನ್ನು ತುಂಬಿದ್ರೆ ಒಂದು ವಾಕ್ಯ ಆಗ್ತತಿ ಅನ್ನೋದನ್ನು ನೋಡೋಣ. ಹೀಸ್ ವರ್ಕ್ಸ್ ಆರ್ ರಾಜಯೋಗ, ಕರ್ಮಯೋಗ ಆ್ಯಂಡ್ ಮೈ ಮಾಸ್ಟರ್. ಪ್ರಿಯ ವಿದ್ಯಾರ್ಥಿಗಳೇ, ಈಗ 7ನೇ ಸುಳಿವನ್ನು ನೋಡೋಣ. ಗ್ರೇಟ್ನೆಸ್ ಹ್ಯುಮ್ಯಾನಿಟೇರಿಯನ್, ಸೋಷಿಯಲ್ ರಿಫಾರ್ಮರ್, ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್. ಸೊ ಅದನ್ನು ಡ್ಯಾಶ್ ಗ್ರೇಟ್ ಹ್ಯುಮ್ಯಾನಿಟೇರಿಯನ್, ಸೋಷಿಯಲ್ ರಿಫಾರ್ಮರ್ ಡ್ಯಾಶ್ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್ ಅಂಥೇಳಿ ನೋಡಿದ್ವಿ. ಹಾಗಾದರೆ ಯಾವ ಪದಗಳನ್ನು
ತುಂಬಿದ್ರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ಆಗ್ತೈತಿ ಅನ್ನೋದನ್ನು ನೋಡೋಣ. ಹಿ ವಾಸ್ ಎ ಗ್ರೇಟ್ ಹ್ಯುಮ್ಯಾನಿಟೇರಿಯನ್, ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ದ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್. ಈಗ 8ನೇ ಸುಳಿವನ್ನು ನೋಡೋಣ. ಡೆತ್ ಜುಲೈ 4th, 1902 ಅಂಥೇಳಿ ಅದನ್ನು ನಾವು ಡೈಡ್ 4th July 1902 ಅಂಥೇಳಿ ಬರೆದಿದ್ವಿ. ಹಾಗಾದರೆ ಏನನ್ನು ತುಂಬಿದ್ರೆ ಒಂದು ವಾಕ್ಯ ಆಗ್ತೈತೆ ನೋಡೋಣ. ಹಿ ಡೈಡ್ ಆನ್ 4th July 1902. ಪ್ರಿಯ ವಿದ್ಯಾರ್ಥಿಗಳೇ, ಪ್ರೊಫೈಲನ್ನು ಬರೆಯುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಹಿನ್ನೆಲೆ ಒಳಗೆ ಬಿಡಿಯಾಗಿ ನೋಡುವ ಪ್ರಯತ್ನವನ್ನು ಇಲ್ಲಿಯವರೆಗೆ ನಾವು ಮಾಡಿದ್ದೇವೆ. ಆದರೆ ಪರೀಕ್ಷೆಯಲ್ಲಿ ನೀಡಿರುವ ಕ್ಲೂಗಳನ್ನು ಆಧರಿಸಿ ಪ್ಯಾರಾಗ್ರಾಫ್ ರೂಪದಲ್ಲಿ ನಾವು ಇದನ್ನು ಬರೀಬೇಕು ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಪಾಯಿಂಟ್ಸ್ಗಳ ರೂಪದಲ್ಲಿ ಇದನ್ನು ಬರೀಬಾರ್ದು. ಹಾಗಾದರೆ ತಮಗೆ ಅರ್ಥವಾಗಲಿ ಅನ್ನುವ ಹಿನ್ನೆಲೆ ಒಳಗೆ ಅದನ್ನು ನಾವು ಪಾಯಿಂಟ್ಸ್ಗಳ ರೂಪದಲ್ಲಿ ಇಲ್ಲಿಯವರೆಗೆ ನೋಡಿದ್ವಿ. ಹಾಗಾದರೆ ಈಗ ಈ ಪಾಯಿಂಟ್ಸ್ಗಳನ್ನು ಆಧರಿಸಿ ಅಂತಿಮವಾಗಿ ಬರೆದಿರ್ತಕ್ಕಂಥ ಪ್ಯಾರಾಗ್ರಾಫ್ ಒಂದನ್ನು ಈಗ ನೋಡೋಣ. ಈ ಪ್ಯಾರಾಗ್ರಾಫ್ದ ಒಂದು ಹೆಡ್ಡಿಂಗನ್ನು ಸ್ವಾಮಿ ವಿವೇಕಾನಂದ್ ಅಂಥೇಳಿ ನೀಡಲಾಗಿದೆ. ಸ್ವಾಮಿ ವಿವೇಕಾನಂದ್. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಸ್ವಾಮಿ ವಿವೇಕಾನಂದ್. ಹಿಸ್ ಅರ್ಲಿಯರ್ ನೇಮ್ ವಾಸ್ ನರೇಂದ್ರನಾಥ್ ದತ್. He was born on 12th January 1863. His parents were Vishwanath Datta and Bhuneshwari Devi. He was the disciple of Sri Ramakrishna Paramahamsa. He is the author of Raja Yoga, Karma Yoga, My Master. He was a great humanitarian, social reformer, and the founder of Ramakrishna Mission. He died on 4th July 1902.